ಒಂದು ಚಿಕ್ಕ ಹಳ್ಳಿ, ಮಣ್ಣಿನ ಮನೆ. ಮಳೆ ಬಂದ್ರೆ ಮೇಲ್ಚಾವಣಿಯಿಂದ ನೀರು ಮನೆ ಒಳಗೆ ಬೀಳ್ತಿತ್ತು. ಆದ್ರೆ ಆ ಮನೆಯಲ್ಲಿದ್ದ ಒಬ್ಬ ಹುಡುಗನ ಕನಸು ಮಾತ್ರ ಆಕಾಶಕ್ಕಿಂತ ದೊಡ್ಡದು. ಆ ಹುಡುಗನ ತಂದೆ ರೋಡ್ ಸೈಡಲ್ಲಿ ಟೀ ಮಾರ್ತಿದ್ರು. ತಾಯಿ ಮನೆ ಕೆಲ್ಸಕ್ಕೆ ಹೋಗ್ತಿದ್ರು. ಹಣ ಇರ್ಲಿಲ್ಲ, ಯಾವುದೇ ಸೌಕರ್ಯ ಇರ್ಲಿಲ್ಲ. ಆದ್ರೆ ಆ ಹುಡುಗನಿಗೆ ಒಂದ್ ಮಾತು ಪ್ರತಿದಿನ ಕೇಳಿಸ್ತಿತ್ತು. ಮಗನೇ, ನಾವು ಕಷ್ಟಪಟ್ರು ಪರವಾಗಿಲ್ಲ, ನೀನ್ ಚೆನ್ನಾಗಿ ಓದಿ ದೊಡ್ಡ ವ್ಯಕ್ತಿಯಾಗು ಅಂತ ಅಪ್ಪ ಹೇಳ್ತಿದ್ದ ಮಾತು. ಆ ಮಾತು ಆ ಹುಡುಗನ ಮನಸ್ಸಲ್ಲಿ ಒಂದು ದೊಡ್ಡ ಕಿಡಿಯಾಗಿ ಉರಿತಿತ್ತು. ಸ್ಕೂಲ್ಗೆ ಹೋಗ್ಬೇಕಾದ್ರೆ ಎಷ್ಟೋ ಸತಿ ಚಪ್ಪಲಿ ಇರ್ಲಿಲ್ಲ, ರಾತ್ರಿ ಓದೋಕೆ ಸರಿಯಾಗಿ ಕರೆಂಟ್ ಇರ್ತಿರ್ಲಿಲ್ಲ, ಎಷ್ಟೋ ಸತಿ ಬೀದಿ ದೀಪದ ಕೆಳಗೆ ಕುಳಿತು ಓದ್ತಿದ್ದ. ಆ ಹುಡುಗ ತನಗ್ ತಾನೇ ಹೇಳ್ಕೊಳ್ತಿದ್ದ, ಇವತ್ ನಾನು ಬಡವ ಇರಬಹುದು, ಆದ್ರೆ ನನ್ನ ಕನಸು ಬಡವ ಅಲ್ಲ. ವರ್ಷಗಳು ಕಳೀತು. ಡಿಗ್ರಿ ಮುಗಿಸ್ಕೊಂಡು UPSC ಕನಸಿಗಾಗಿ ಸಿಟಿಗೆ ಬಂದ. ಅಲ್ಲಿ ಜೀವನ ಇನ್ನು ಕಷ್ಟ ಆಯ್ತು. ಒಂದು ಚಿಕ್ಕ ರೂಮು, ಅದರಲ್ಲಿ 3 ಜನ ವಾಸ. ಬೆಳಗ್ಗೆ ಟೀ ಅಂಗಡಿಯಲ್ಲಿ ಕೆಲಸ, ರಾತ್ರಿ ಓದೋದು. ಎಷ್ಟೋ ಸತಿ ಹಸಿದ ಹೊಟ್ಟೆಯಲ್ಲೇ ನಿದ್ರೆ. ಎಷ್ಟೋ ಸತಿ ಆ ಹುಡುಗನ ಕಣ್ಣೀರ ಜೊತೆ ಇರ್ತಿದ್ದಿದ್ದು ಆತನ ಪುಸ್ತಕ. ಆದ್ರೆ ಅವನು ನಿಲ್ಲಿಲ್ಲ. ಫಸ್ಟ್ ಅಟೆಂಪ್ಟ್ ನಲ್ಲಿ ಫೇಲ್ ಆಯ್ತು. ರಿಸಲ್ಟ್ ನೋಡಿ ಕಣ್ಣೀರ್ ಬರೋಕೆ ಸ್ಟಾರ್ಟ್ ಆಯ್ತು. ತಾಯಿಗೆ ಫೋನ್ ಮಾಡಿ ಹೇಳೋ ಧೈರ್ಯ ಅವನ್ಗಿರ್ಲಿಲ್ಲ. ಆದ್ರೆ ಆತನ ತಾಯಿ ಹೇಳಿದ ಒಂದ್ ಮಾತು ನೆನ್ಪಿತ್ತು. ಮಗನೇ, ಯಾರು ಪ್ರಯತ್ನ ನಿಲ್ಲಿಸ್ತಾರೋ ಅವರೇ ಸೋತಂಗೆ ಅಂತ. ಆ ಮಾತು ಅವನ ಜೀವನವನ್ನೇ ಬದಲಾಯಿಸ್ತು. ಮತ್ತೆ ಸ್ಟಾರ್ಟ್ ಮಾಡ್ದ. ಜೊತೆಗಿದ್ದ ಕೆಲವು ಫ್ರೆಂಡ್ಸ್ಗೆ ಮದ್ವೆ ಆಯ್ತು. ಮತ್ತೆ ಕೆಲವರು ಇದ್ ನಮ್ ಕೈಯಲ್ಲಿ ಆಗಲ್ಲ ಅಂತ ಬೇರೆ ಜಾಬ್ಗೆ ಸೇರ್ಕೊಳ್ತಾರೆ. ಆದ್ರೆ ಈ ಹುಡುಗ ಇನ್ನು ಪುಸ್ತಕಗಳ ಜೊತೆ ಯುದ್ಧ ಮಾಡ್ತಿದ್ದ. ಮತ್ತೆ 2ನೇ ಅಟೆಂಪ್ಟ್ ನಲ್ಲಿ ಮತ್ತೆ ಫೇಲ್ ಆದ. ಈ ಸತಿ ಅಂತೂ ತುಂಬಾ ಜನ ಹೇಳಿದ್ರು, ಬಿಡೋ ಇದು ನಮ್ಮಂತವ್ರಿಗಲ್ಲ ಅಂತ. ಆ ರಾತ್ರಿ ಅವನು ಕನ್ನಡಿಯಲ್ಲಿ ತನ್ನನ್ನು ತಾನೇ ನೋಡ್ಕೊಂಡು ಒಂದು ಮಾತು ಹೇಳ್ಕೊಂಡ, ಈ ನನ್ನ ಪರಿಸ್ಥಿತಿ ನನ್ನ ಭವಿಷ್ಯವನ್ನ ನಿರ್ಧಾರ ಮಾಡಲ್ಲ, ನನ್ನ ಪರಿಶ್ರಮ ಅದನ್ನ ನಿರ್ಧರಿಸುತ್ತೆ ಅಂತ. ಮತ್ತೆ ಎಕ್ಸ್ಟ್ರಾ ಎಫರ್ಟ್ ಹಾಕೋಕೆ ಸ್ಟಾರ್ಟ್ ಮಾಡ್ದ. ಮೊಬೈಲ್ ಆಫ್, ಸೋಷಿಯಲ್ ಮೀಡಿಯಾದಿಂದ ಆಫ್. ಹಗಲು ರಾತ್ರಿ ಒಂದೇ ಗುರಿ, ಅದು UPSC. ನೆಕ್ಸ್ಟ್ 3ನೇ ಪ್ರಯತ್ನ. ರಿಸಲ್ಟ್ ದಿನ ಅವನ ಕೈಗಳು ನಡುಕ್ತಿತ್ತು, ಹೃದಯ ಜೋರಾಗಿ ಬಡ್ಕೊಳ್ತಿತ್ತು. ರೋಲ್ ನಂಬರ್ ಹಾಕಿ ಸರ್ಚ್ ಕೊಡ್ತಾನೆ. IAS ಆಗಿ ಸೆಲೆಕ್ಟ್ ಆದ ಆ ಕ್ಷಣ ಅವನು ಅತ್ತ. ರಿಸಲ್ಟ್ ಕೇಳಿ ತಂದೆ ತಾಯಿ ಟೀ ಅಂಗಡಿಯಲ್ಲೇ ಖುಷಿಯಾಗಿ ಕಣ್ಣೀರಿಟ್ರು. ಆ ದಿನ ಬಡತನ ಸೋತಿತ್ತು, ಪರಿಶ್ರಮ ಗೆದ್ದಿತ್ತು. ಆ ಹುಡುಗ ಈ ದಿನ IAS ಆಫೀಸರ್. ಒಂದ್ ಟೈಮಲ್ಲಿ ಬೀದಿ ದೀಪದ ಕೆಳಗೆ ಓದ್ತಿದ್ದ ಹುಡುಗ ಇಂದು ಸಾವಿರಾರು ವಿದ್ಯಾರ್ಥಿಗಳಿಗೆ ಬೆಳಕಾಗಿದ್ದಾನೆ. ನಿನ್ನ ಹತ್ರ ಹಣ ಇರ್ಬೇಕಾಗಿಲ್ಲ, ಇಂಗ್ಲಿಷ್ ಫ್ಲೂಯೆನ್ಸಿ ಇರ್ಬೇಕಾಗಿಲ್ಲ, ದೊಡ್ಡ ಬ್ಯಾಕ್ಗ್ರೌಂಡ್ ಇರ್ಬೇಕಾಗಿಲ್ಲ, ಆದ್ರೆ ಒಂದು ಕನಸಿರ್ಬೇಕು. ಅದಕ್ಕಾಗಿ ನಿದ್ದೆ ಮರೆತು ಹೋರಾಡೋ ಧೈರ್ಯ ಇರಬೇಕು. ಕಷ್ಟಪಟ್ಟು ಓದಿದವರ ಕೈಯಲ್ಲಿ ಒಂದಿನ ದೇಶದ ಭವಿಷ್ಯ ಬರೆಯಲ್ಪಡುತ್ತೆ. ಇವತ್ ನೀನು ಓದ್ತಿರೋ ಚಿಕ್ಕ ರೂಮ್ ನಾಳೆ ನಿನ್ನ ಸಕ್ಸಸ್ ಸ್ಟೋರಿ ಹೇಳುತ್ತೆ. ಎದ್ದೇಳು, ಪುಸ್ತಕ ತೆಗಿ, ನಿನ್ನ ಕನಸಿಗಾಗಿ ಹೋರಾಡು. ಮುಂದೊಂದ್ ದಿನ ನಿನ್ ಕತೆ ಇನ್ನೊಬ್ಬ ಸ್ಟೂಡೆಂಟ್ಗೆ ಇನ್ಸ್ಪಿರೇಷನ್ ಆಗಿರುತ್ತೆ.